ಹೇಳ ಅಶೋಕ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಉತ್ಸವ ಹೊರಟಾಯ್ತಾ? ನಿನ್ನ ಪಕ್ಕದಲ್ಲಿ ಯಾರು ಇಲ್ಲ ತಾನೆ? ಉತ್ಸವ ಹೊರಡೋದ್ರಲ್ಲಿದೆ, ನಾನು ಪಕ್ಕಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ಏನು ಹೇಳು? ಸಂತೋಷದ ವಿಷಯ ಕಣೋ. ನೀಲಾಂಬರಿ ಅಮ್ಮ ಸತ್ತಿಲ್ಲ, ಬದುಕಿದ್ದಾರೆ. ಏನು ಏನು ಹೇಳ್ತಾ ಇದೀಯ ಅಶೋಕ? ನಿಜವಾಗ್ಲೂ? ಹ್ಞೂ ಕಣೋ, ಬದುಕಿದ್ದಾರೆ. ಏನು ಹೇಳ್ತಾ ಇದೆಯೋ? ಓ ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ. ಇನ್ನೊಂದು ಸಂತೋಷದ ವಿಷಯ ಏನು ಅಂದ್ರೆ, ನೀಲಾಂಬರಿ ಅಮ್ಮ ಊರ್ ಕಡೆನೆ ಬರ್ತಾ ಇದ್ದಾರೆ. ಖಂಡಿತ ಅಶೋಕ, ನಾನು ಈಗಲೇ ಹೋಗ್ತೀನಿ. ಆದ್ರೆ ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ನೋಡು, ನೀನ್ ಈಗಲೇ ಊರು ಹೊರಗೋಗಿ ಚಿಕ್ಕಮ್ಮನ ಮೀಟ್ ಮಾಡು. ಇಲ್ಲಿ ಏನೇನಾಯ್ತು ಅಂತ ಎಲ್ಲ ಹೇಳು. ತುಂಬಾ ದಿನಗಳಾದ್ಮೇಲೆ ಅಮ್ಮ ಸತ್ತು ಬದುಕಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ನೀನೇ ಹೋಗಿ ಕರ್ಕೊಂಬಾ. ಆಮೇಲೆ ಇನ್ನೊಂದು ವಿಷಯ, ಚಿಕ್ಕಮ್ಮ ಬರ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗ್ಕೂಡ್ದು, ಹಾಗೆ ನೋಡ್ಕೊ. ಖಂಡಿತ ಅಶೋಕ, ನಾನು ಈಗಲೇ ಹೋಗ್ತೀನಿ. ಆದ್ರೆ ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಆ ಡ್ರೈವರ್ ಸುಂದ್ರ ಚಿಕ್ಕಮ್ಮನ ಕಣ್ಣಾರೆ ಕಂಡು ಫೋನ್ ಮಾಡಿ ಹೇಳ್ದ. ಅದಕ್ಕೆ ನನ್ಗೆ ಈ ವಿಷಯ ಗೊತ್ತಾಗಿದ್ದು. ಸರಿ ಅಶೋಕ, ನಾನು ಈಗಲೇ ಹೋಗಿ ಅಮ್ಮನ ಕರ್ಕೊಂಡ್ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಚಿಕ್ಕಮ್ಮ ಬರ್ತಾ ಇರೋದು ಮಾಯಿಂಗ್ ಹೇಳಕ್ ಹೋಗ್ಬೇಡ. ಅಲ್ಲಿ ಬೆಳ್ಳಿನ ಮುಗ್ಸೋದಕ್ಕೆ ಮಾಯ ದೊಡ್ಡ ಬಲನೆ ಬೀಸಿದ್ದಾಳೆ. ಅದ್ರಲ್ಲಿ ಬೆಳ್ಳಿ ಸಿಗಾಕೊಂಡು ವಿಲ್ಲ 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 ಅಂತ ಒದ್ದಾಡಿ ಸಾಯ್ತಾಳೆ. ಇದ್ ನಡಿಬೇಕು ಅಂದ್ರೆ ಮಾಯ ಅಲ್ಲೇ ಇರ್ಬೇಕು. ನೀಲಾಂಬರಿ ಅಮ್ಮ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅವಳೆಲ್ಲದನ್ನು ಬಿಟ್ಟು ಹೊರಟ್ಬಿಡ್ತಾಳೆ. ಸರಿ ಅಶೋಕ, ನಾನು ಯಾರಿಗೂ ಹೇಳಲ್ಲ. ನಾನು ಈಗಲೇ ಹೊರಡ್ತೀನಿ. ನೀಲಾಂಬರಿ ಅಮ್ಮ ಬಂದಾಯ್ತು, ಇನ್ಮೇಲೆ ನಮ್ಮ ಆಟನೇ ಶುರು. ಅಯ್ಯೋ ದೇವ್ರೆ, ಷಣ್ಮುಗಣ್ಣ ಇನ್ನೂ ಬಂದಿಲ್ಲ. ಉತ್ಸವ ಬೇರೆ ಶುರುವಾಗೋಯ್ತು. ನಾನು ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದೀನಲ್ಲ. ಮಾತಾಯಿ ದೇವ್ರೆ, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ. ದಯವಿಟ್ಟು ಒಳ್ಳೇದು ಮಾಡು. ಬೆಳಿ ನನಗೆ ಕ್ಷಮಿಸ್ಬಿಡಮ್ಮ. ನಿನ್ನ ಮುತ್ತು ಮದುವೆ ಮಾಡಬೇಕು ಅಂತ ತುಂಬಾ ಆಸೆಯಿಂದ ಇದ್ದೆ. ಇದಕ್ಕೆ ಮಾತು ಕೊಟ್ಟೆ. ನೀನು ನನ್ನ ನಂಬಿ ಕಾಯ್ತಾ ಇರ್ತೀಯ ಬೆಳ್ಳಿ. ಅಣ್ಣ ಬರ್ತಾನೆ, ಅಣ್ಣ ಬರ್ತಾನೆ. ಈ ಪಾಪಿ ನನ್ನ ಮಕ್ಕಳು ನನ್ನ ಕಟ್ಟಾಕಿ ಎಲ್ಲ ಪ್ರಯತ್ನ ನಾಶ ಮಾಡ್ತಾ ಇದ್ದಾರೆ. ಅಮ್ಮ ತಾಯಿ, ಷಣ್ಮುಗಣ್ಣ ಎಲ್ಲೇದ್ರೂ ಸಿಗೋ ಹಾಗೆ ಮಾಡು. ಅಯ್ಯೋ, ಈ ಪಾಪಿ ಅಶೋಕಂಗೆ ನೀಲಾಂಬರಿ ಅಮ್ಮ ಬರ್ತಾರ ವಿಷಯ ಬೇರೆ ಗೊತ್ತಾಗಿದೆ. ಈ ಮದುವೆನ ಹಾಳು ಮಾಡಕ್ಕೂ ಪ್ರಯತ್ನ ಮಾಡ್ತಾನೆ. ನನ್ನ ಕ್ಷಮಿಸ್ಬಿಡಮ್ಮ. ನೀನೊಬ್ಬಳ್ಳೆ ಬಿಟ್ಟು ನಾ ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ.
ಮುತ್ತು ಬೆಳ್ಳಿನ ಸಪೋರ್ಟ್ ಮಾಡಕ್ಕೆ ಬಂದೇ ಬರ್ತಾನೆ. ಕಳ್ಳಿಗೆ ಸಪೋರ್ಟ್ ಮಾಡ್ದ ಅಂತ ಅವನ್ನ ಚೆನ್ನಾಗಿ ಹಾಕೊಂಡು ಹೊಡೆದಾಕ್ರಿ. ಈ ಊರಿನವ್ರ ಮುಂದೆ ಅವ್ನಿಗೆ ಅವಮಾನ ಆಗಬೇಕು. ಅದೇ ಊರಿನವ್ರ ಮುಂದೆ ನನಗೆ ಎಷ್ಟು ಸರಿ ಹೊಡೆದು ಅವಮಾನ ಮಾಡಿದ್ದಾನೆ, ಅವನಿಗೂ ಅದೇ ಊರ ಜನರ ಮುಂದೆ ಅವಮಾನ ಆಗೋದನ್ನು ನಾನು ನೋಡಬೇಕು. ಆಯ್ತಣ್ಣ, ನೀವು ಅಂದ್ಕೊಂಡಿದ್ದ ಕೆಲಸ ನಡೆಯುತ್ತೆ. ಡೈನಮಿಕ್ ಬಾಂಬ್ನ ಇಡೋಕ್ಕಾಗಿಲ್ಲ ಅಂತ ನಮ್ಮ ಹುಡುಗರು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಚಾನ್ಸ್ ಸಿಕ್ಕಿದ್ರೆ ಉಡಾಯಿಸ್ಬಿಡ್ತಾರೆ. ಆಮೇಲೆ ಇನ್ನೊಂದು ವಿಷಯ, ಬೆಳ್ಳಿನ ಇದೇ ಊರಿ ಸ್ಟೇಷನಲ್ಲಿ ಏನಾದರೂ ಇಟ್ಟರೆ ಮುತ್ತು ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದ್ಬಿಡ್ತಾನೆ. ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಯಾವುದಾದ್ರೂ ಸಿಟಿಲಿರೋ ಸ್ಟೇಷನಲ್ಲಿ ಇಡಿಸ್ಬೇಕು. ಮುತ್ತು ಊರಲ್ದಿ ಬೆಳ್ಳಿ ಸಿಗಲಿಲ್ಲ ಅಂತ ಹುಚ್ಚ ಆಗಬೇಕು. ಆಯ್ತಣ್ಣ, ಹಾಗೆ ಮಾಡೋಣ. ನಿನಗೆ ಸಿಗ್ತಾ ಇರೋ ಪ್ರೀತಿ, ಬೆಲೆ, ಗೌರವ ಎಲ್ಲ ಇನ್ನು ಕೆಲವೇ ಗಂಟೆಗಳಷ್ಟೇ. ಆಮೇಲೆ ಈ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ದಲೇ ಒದ್ದಾಡ್ತೀಯಾ. ನಾನು ಅದನ್ನ ನೋಡಿ ಖುಷಿ ಪಡ್ತೀನಿ ಮುತ್ತು. ಸ್ವಲ್ಪ ಬೇಗ ಹೊರಡಪ್ಪ. ಊರ್ ಹತ್ರ ಬರ್ತಿದ್ದಾಗೆ ನನ್ನ ಮಕ್ಕಳನ್ನ ನೋಡೋಕೆ ಆತರ ಹೆಚ್ಚಾಗಿದೆ. ಒಂದೇ ಒಂದು ಗಳಿಗೆನೂ ಅವ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ. ಸ್ವಲ್ಪ ಬೇಗ ಹೊರಡಪ್ಪ. ಬಾ, ದೇವ್ರ ದಯೆ, ಉತ್ಸವ ಮೂರ್ತಿಗೆ ಏನು ಅಪಾಯ ಆಗ್ಲಿಲ್ಲ. ಸದ್ಯ ಬಟ್ಟೆ ಮಾತ್ರ ಬೆಂಕಿ ಹತ್ಕೋತು. ಯಾರಿಗೂ ಏನು ಅನಾಹುತ ಆಗಿಲ್ವಲ್ಲ. ಉತ್ಸವ ಮುಂದುವರ್ಸೋಣ. ಬನ್ನಿ. ಹೋದ ತಿಂಗಳು ರಾಮ್ಪುರದಲ್ಲೂ ಹೀಗೆ ಆಗಿತ್ತು. ಏನು ಉತ್ಸವ ಮೂರ್ತಿಗೆ ಏನೋ ಲೋಪ ಆಗಿದೆ, ಅದಕ್ಕೆ ಈಗೆಲ್ಲ ನಡೀತಾ ಇದೆ ಅನ್ಸುತ್ತೆ. ಲೋಪ ಇಲ್ಲ ಆಗಿದೆಯಪ್ಪ. ಬೆಳಗಿಂದೆಲ್ಲ ನೋಡ್ಕೊಂಡೇ ಬಂದಿದ್ದಾರೆ. ಎಲ್ಲ ಸಂಪ್ರದಾಯದ ಪ್ರಕಾರನೇ ಆಗಿ ಬಂದಿದೆ. ಮತ್ತಿನ್ನೇನ್ ತಡ? ಈ ತರ ದೇವಿನ ರೋಡಲ್ಲಿ ನಿಲ್ಸ್ಬಾರ್ದು. ಉತ್ಸವನ ಮುಂದುವರ್ಸಿ. ನಡೀರಿ. ನಮಗ್ ಗೊತ್ತಿದ್ ನಾವ್ ಹೇಳಿದೀವಿ, ಮಿಕ್ಕಿದ್ ನಿಮ್ ಇಷ್ಟ. ಇದು ನನ್ನ ಒಬ್ಬನ ಇಷ್ಟ ಅಲ್ಲಪ್ಪ, ಊರವ್ರ ಇಷ್ಟ. ಏನ್ರಪ್ಪ? ಹೌದು, ಉತ್ಸವ ಮುಂದುವರಿಲಿ. ಹಾಗೆಲ್ಲ ರಸ್ತೆ ಮಧ್ಯದಲ್ಲಿ ಅಮ್ಮನವ್ರನ್ನ ತಡೆದು ನಿಲ್ಲಿಸಬಾರ್ದು. ಮೆರವಣಿಗೆ ಹೊರಡ್ಲೇಬೇಕು. ಹೊರಡ್ಲಿ ಮೆರವಣಿಗೆ. ಏನಾಯ್ತು ಅಶೋಕ? ನಾವು ಅನ್ಕೊಂಡಂಗೆ ಪ್ಲಾನ್ ಎಲ್ಲ ಶುರುವಾಗಿದೆ. ಇನ್ನ ದಾರಿಲಿ ಅಡ್ಡಿ ಆತಂಕ ಎಲ್ಲ ಬರ್ತಾನೆ ಇರುತ್ತೆ. ನೋಡೋಣ ಮುತ್ತು ಏನ್ ಮಾಡ್ತಾನೆ, ಏನ್ ಹೇಳ್ತಾನೆ ಅಂತ. ಏನ್ ಹೇಳ್ತಾರೆ ಮಣ್ಣು? ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾರೆ. ಆಮೇಲೆ ನಮ್ಮ ಆಟ ಶುರು.
ತಲೆಬಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಹೇಗಿದ್ಯಮ್ಮ? ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಮ್ಮನ್ನೆಲ್ಲ ಅನಾಥರು ಮಾಡಿ ನಿನ್ಗೆ ಹೋಗ್ಬೇಕು ಅಂತಾದ್ರೂ ಹೇಗನ್ನಿಸ್ತು? ನಿನ್ನ ನೆನೆಸ್ಕೊಂಡು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ನೀನು ಹೋಗೇ ಬಿಟ್ಟಿದ್ಯಾ ಅಂತ ಎಲ್ಲರೂ ಅನ್ಕೊಂಡಿದ್ರು. ನೀನು ಬದುಕಿದ್ಯಾ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಬಂದು ನೀನು ಮನೆ ಕರ್ಕೊಂಡ್ಬರ್ತಿದ್ದೆ. ನೀನು ಜೀವಂತವಾಗಿದೆ ಅಂತ ಗೊತ್ತಾದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನೀನ್ ಸಂತೋಷ ನೋಡಿದ್ರೇನೆ ನನಗೆ ಅರ್ಥ ಆಗತ್ತೆ. ನಾನು ಸತ್ತು ಬದುಕಿದ್ದೀನಿ ಭೈರ. ನಾನು ಎಲ್ಲ ಮರ್ತು ಹೋಗಿದ್ದೆ. ಒಂದು ಆಶ್ರಮದವರು ನನಗೆ ಆರೈಕೆ ಮಾಡಿ ನನಗೆಲ್ಲ ವಾಪಸ್ ನೆನಪು ಬರೋ ಹಾಗೆ ಮಾಡಿದ್ರು. ನಾನು ಸಂಪೂರ್ಣವಾಗಿ ಗುಣ ಆಗೋವರೆಗೂ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಆಶ್ರಮದಲ್ಲಿರೋ ವಿಚಾರನ ಯಾರಿಗೂ ತಿಳಿಸ್ಲಿಲ್ಲ. ಇವತ್ತು ಆ ಕಾಲ ಕೂಡ ಬಂತು. ನನ್ನ ಮಕ್ಕಳೆಲ್ಲ ಹೇಗಿದ್ದೀರಪ್ಪ? ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಇದೆ, ಎಲ್ಲರೂ ಅಲ್ಲೇ ಇದ್ದಾರೆ. ಬಾಮ, ಅಲ್ಲಿ ಹೋದ್ರೆ ಎಲ್ಲರೂ ಸಿಗ್ತಾರೆ. ಒಂದು ನಿಮಿಷ ಬನ್ನಿ, ನನ್ನ ಮಗ ಬಂದಿದ್ದಾನೆ, ಬನ್ನಿ. ನಮಸ್ಕಾರ. ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ನನ್ನ ತಾಯಿನ ನಮಗೆ ವಾಪಸ್ ಕೊಟ್ಟು ತುಂಬ ಉಪಕಾರ ಮಾಡಿದ್ದೀರಾ. ಬೈರ, ಇವರಿಗೆ ತೋಟದ ಮನೆಯಲ್ಲಿರೋಕ್ಕೆ ವ್ಯವಸ್ಥೆ ಮಾಡು. ಸರಿ ಅಮ್ಮ. ನೋಡಿ, ಹೀಗೆ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಬಲ್ಗಡೆಗೆ ನಮ್ಮ ರೈಸ್ ಮಿಲ್ ಇದೆ. ನೀವು ಅಲ್ಲೇ ಇರಿ, ನಮ್ಮ ಹುಡುಗರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಾಮ, ಹೋಗೋಣ. ಭೈರ, ಒಂದು ನಿಮಿಷ ಇರು. ನಾನು ಇಲ್ಲದೆ ಇರುವಾಗ ಮನೇಲಿ ಏನೆಲ್ಲ ನಡೀತು ಅಂತ ವಿವರವಾಗಿ ಹೇಳು ಬೈರ. ನೀನು ಇಲ್ಲದೆ ಇರಬೇಕಾದ್ರೆ ಒಂದು ದೊಡ್ಡ ರಾಮಾಯಣನೇ ನಡೆದೋಯ್ತಮ್ಮ. ನೋಡು ಅಶೋಕ, ಅವಳ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ಯಾ. ಸುಮ್ಮನೆ ಇದ್ರೆ ಸರಿ. ಅವಳಿಗೇನಾರು ಅಂದ್ರೆ ನಿನಗೆ ಯಾಕೆ ಉರಿಯುತ್ತೆ? ನಿನಗೂ ಅವಳಿಗೂ ಏನೋ ಸಂಬಂಧ? ಅವಳೇ ನೀನ್ ತಾಳಿ ಕಟ್ಟಿರೋ ಹೆಂಡ್ತಿನ? ಹೌದು ಕಣ, ಬೆಳ್ಳಿ ನಾನ್ ತಾಳಿ ಕಟ್ಟಿರೋ ಹೆಂಡ್ತಿನೇ. ತಣ್ಣ, ಬೆಳ್ಳಿ ಬೀಸಿರೋ ಬಲೆಲೆ ಪೂರ್ತಿ ಸಿಕ್ಕಾಕೊಂಡಿದ್ದಾನೆ. ಆ ಮನೆ ಕೆಲಸದವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನೆ. ಅವಳು ಒಬ್ಳು ಇದ್ರೆ ಸಾಕು, ಏನು ಬೇಡ ಅನ್ನೋ ಹಾಗಾಡ್ತಾನೆ. ಇದಕ್ಕೆಲ್ಲ ಒಬ್ಳು ಕಾರಣಮ್ಮ, ಮುತ್ತಣ್ಣನ ಮಗಳು ಸ್ವಾತಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನನಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಕೇಳ್ತಾನೆ ಇದೆಯಲ್ಲ. ಈಗ ಕೊಡ್ತೀನಿ, ಕೇಳಿಸ್ಕೊ. ಚಿಕ್ಕಮ್ಮನ ಮೇಲೆ ಆಣೆ ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನೇ ನಡೆದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ಲಿ ನಡೀತಿದ್ದೆ ಬೇರೆ. ಅವಳು ಬಂದ ಮೇಲೆ ಎಲ್ಲ ತಳ್ಕೆಳಗಾಗೋಯ್ತು. ಮಾಯಾ, ದೊಡ್ಡಪ್ಪ, ಮಾಯನ್ ಫ್ರೆಂಡ್ಸು ಯಾರು ಮನೇಲಿ ಇರಬಾರ್ದು ಅಂತ ಅವ್ರನ್ನೆಲ್ಲ ಮನೆಯಿಂದ ಹೊರಗಡೆ ಆಗ್ದ ಮುತ್ತಣ್ಣ. ನೀನ್ ಇಲ್ಲಿಂದ ಹೊರಡೋ ಟೈಮ್ ಬಂತು ಮಾಯಾ. ಹೊರಡೋದಕ್ಕೆ ರೆಡಿ ಆಗು. ನಾನು ಮಾಡಿದ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಾಳೆ ಮನೆ ಬರೋಷ್ಟರಲ್ಲಿ ಮನೆ ಎಲ್ಲ ಸ್ವಚ್ಛವಾಗಿರ್ಬೇಕು. ನಾಳೆ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ನೀನು ಮನೇಲಿ ಇರಬಾರ್ದು. ಇವತ್ತಂತೂ ಅಣ್ಣ ಹದ್ಮೀರ್ ನಡ್ಕೊಂಡಮ್ಮ. ತಾಂಬೂಲನ ಯಾರ ಕೈಲಿ ಕೊಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಾಂಬೂಲನ ಬೆಳ್ಳಿ ಕೈಲಿ ಕೊಡಿಸ್ಬಿಡಪ್ಪ.
ದೇವಸ್ಥಾನದ ಉತ್ಸವ ಚಾಲನೆ ಮಾಡೋದಕ್ಕೆ ಬೆಳ್ಳಿನ ಮೊದಲ್ಗೀತಿ ಮಾಡಿ ಅವಳ ಕೈಲೇ ಪೂಜೆ ಮಾಡಿಸ್ದಮ್ಮ. ನೀಲಾಂಬರಿ ಅಮ್ಮನವರು ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ ಒಂದು ಅರ್ಥ ಇತ್ತು. ಈ ಬೆಳ್ಳಿಯಾಗಿ ಪೂಜೆ ಮಾಡಬೇಕು, ಫಸ್ಟ್ ಆಫ್ ಆಲ್ ಅವಳು ಊರವಳೆ ಅಲ್ಲ. ಬೆಳ್ಳಿಗೆ ಪೂಜೆ ಮಾಡೋ ಅಧಿಕಾರ ಇದೆಯೋ ಇಲ್ವೋ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಅಷ್ಟೇ ತಾನೇ. ಬೆಳ್ಳಿಗೆ ಪೂಜೆ ಮಾಡೋ ಎಲ್ಲ ಅಧಿಕಾರನೂ ಇದೆ, ಯಾಕಂದ್ರೆ ಬೆಳ್ಳಿ ನನ್ನ ಮದುವೆ ಆಗ್ತಿರೋ ಹೆಣ್ಣು. ನಾನು ಇಲ್ಲದೆ ಇರುವಾಗ ಬೇಕಾದಷ್ಟು ವಿಷಯಗಳು ನಡೆದಿದೆ. ಈಗ ಈ ನೀಲಾಂಬರಿ ಬಂದಿದ್ದಾಳಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಭೈರ, ನಡಿ ದೇವಸ್ಥಾನದ ಹತ್ರ ಹೋಗೋಣ.